ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಮೆಂತ್ಯಭಾತ್ ತೋರಿಸ್ತಾ ಇದ್ದೀನಿ. ನಮ್ಮ ಗಾರ್ಡನ್ನಲ್ಲಿ ಈ ಥರ ಒಂದು ಹೂವು ಬಿಟ್ಟಿತ್ತು, ಅದು ನಂಗೆ ತುಂಬ ಇಷ್ಟ ಆಯಿತು, ಅದಕ್ಕೆ ಒಂದು ಪೋಸ್ಟ್ ಹಾಕ್ತಾಯಿದ್ದೀನಿ. ಮೆಂತ್ಯಭಾತ್ ಮಾಡೋದಕ್ಕೆ ಫಸ್ಟು ಮಿಕ್ಸಿ ಜಾರ್ಗೆ ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊಬ್ಬರಿ, ಹಾಗೆ ಕೊತ್ತಂಬರಿ ಸೊಪ್ಪು, ಪುದೀನ ಇಷ್ಟನ್ನು ಫೈನ್ ಪೇಸ್ಟಾಗಿ ರುಬ್ಕೊಳ್ಳೋಣ. ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು, ಕೊಬ್ಬರಿ ಇಷ್ಟನ್ನು ಫೈನ್ ಪೇಸ್ಟಾಗಿ ರುಬ್ಕೊಳ್ಳೋಣ. ಈ ಥರ ನೈಸಾಗಿ ರುಬ್ಕೊಂಡಿರಬೇಕು. ಆಮೇಲೆ ಒಗ್ಗರಣೆಗೆ ಏನೇನು ಬೇಕು ಅಂತ ತೋರಿಸ್ಬಿಡ್ತೀನಿ. ಒಗ್ಗರಣೆಗೆ ಈರುಳ್ಳಿ, ಟೊಮ್ಯಾಟೊ, ಸ್ಪೈಸಸ್ ಎಲ್ಲನೂ, ಪಲಾವ್ ಸಾಮಾನು ಎಲ್ಲ ಏನೇನಿದೆಯೋ ಎಲ್ಲ, ಲವಂಗ, ಚಕ್ಕೆ, ಹಾಗೆ ಏಲಕ್ಕಿ, ಪಲಾವ್ ಎಲೆ, ಆಮೇಲೆ ಜೀರಿಗೆ, ಪಲಾವ್ ಜೀರಿಗೆ ಅಂತಲೂ ಬರುತ್ತೆ, ಅಂದರೆ ಸಣ್ಣಗೆ ಬರುತ್ತೆ, ಅದನ್ನು ಸಹ ಹಾಕ್ಕೋಬೇಕು. ಹಾಗೆ ಗೋಡಂಬಿ, ಬಟಾಣಿ ಮತ್ತು ಮೆಂತ್ಯ ಸೊಪ್ಪು, ಅದನ್ನ ನೀಟಾಗಿ ಫ್ರೆಶ್ಶಾಗಿ 2 ಟೈಮ್ಸ್ ವಾಶ್ ಮಾಡಿಕೊಂಡು ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಅದನ್ನು ಉಪ್ಪಲ್ಲಿ ಹಾಕಿ ನಾವು ಯಾವತ್ತೂ ತೊಳಿಬೇಕು ಸೊಪ್ಪುಗಳನ್ನು, ಆವಾಗ ನೀಟಾಗಿರುತ್ತೆ. ಆಮೇಲೆ ಇದು ಎಲೆಗಳು ಈ ಥರ ಬಿಡಿಸ್ಕೋಬೇಕು. ಇದನ್ನ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಪ್ಯಾನ್ ಇಟ್ಕೊಂಡು ಇದಕ್ಕೆ ಎಣ್ಣೆ, ಒಂದು ಸ್ವಲ್ಪ ತುಪ್ಪ, ಎರಡನ್ನೂ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ನೀಟಾಗಿ ಕಾಯಬೇಕು. ಕಾದ್ಮೇಲೆ ಇದಕ್ಕೆ ನಾವು ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ, ಅದಕ್ಕೋಸ್ಕರ ವಾಯ್ಸ್ ಹಂಗಿದೆ. ಇದು ಚೆನ್ನಾಗಿ ಕಾದ್ಮೇಲೆ, ಚೆನ್ನಾಗಿ ಕಾಯ್ತಾ ಇದೆಯಾ ಅಂತ ನೋಡಿಕೊಂಡು ಇದಕ್ಕೆ ನಾವೇನೇನು ಸ್ಪೈಸಸ್ ಎಲ್ಲ ಇಟ್ಕೊಂಡಿದ್ರೋ ಅದನ್ನೆಲ್ಲ ಹಾಕೋಣ. ಅದಕ್ಕೂ ಮುಂಚೆ ನಾನು ಸ್ವಲ್ಪ ಅಕ್ಕಿ, 1 ಗ್ಲಾಸ್ ಆಫ್ ಅಕ್ಕಿ ತೊಗೊಂಡಿದ್ದೆ, ಅದನ್ನು ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಇವಾಗ ಕಾದಿರೋ ಎಣ್ಣೆಗೆ ಈ ಪಲಾವ್ ಸಾಮಾನೆಲ್ಲ ಹಾಕೋಣ. ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಒಂಥರ ಅರೋಮ ಚೆನ್ನಾಗಿ ಬರುತ್ತೆ. ಇದೇ ಥರ ಹಾಕಿದ್ರೆ ಸ್ವಲ್ಪ ಜನ ಏನು ಮಾಡ್ತಾರೆ, ಕುಟ್ಬಿಟ್ಟು ಹಾಕ್ತಾರೆ, ಅದು ಒಂಥರ ಘಾಟ್ ಅನಿಸುತ್ತೆ. ಅದಕ್ಕೆ ನಾನು ಈ ಥರ ಟ್ರೈ ಮಾಡಿದೆ. ಈ ಥರ ಟ್ರೈ ಮಾಡಿದ್ರೆ ಅದರ ಅರೋಮ ಈ ಬಾತ್ಗೆಲ್ಲ ನೀಟಾಗಿ ಸ್ಪ್ರೆಡ್ ಆಗುತ್ತೆ. ಸೊ ನಾನು ಈ ಥರನೇ ಮಾಡ್ತೀನಿ. ಈ ಥರ ಇದು ಸ್ಪೈಸಸ್ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಗೋಡಂಬಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಗೋಡಂಬಿ ಎಲ್ಲ ಫ್ರೈ ಮಾಡ್ಕೊಂಡ್ಮೇಲೆ ಅದು ಬ್ರೌನಿಷ್ ಕಲರ್ ಆಗ್ತಾಯಿದೆ ಅಂದಾಗ ಗೊತ್ತಾಗತ್ತಲ್ವ, ಬ್ರೌನಿಷ್ ಕಲರ್ ಆಗ್ತಾ ಇದ್ದಾಗ ಈರುಳ್ಳಿನ ಸ್ವಲ್ಪ ಹಾಕ್ಕೊಳ್ಳೋಣ. ಇದಕ್ಕೇನು ನಾವು ಸಾಸಿವೆ ಆಗಲಿ ಏನೂ ಹಾಕೋದು ಬೇಡ, ಈ ಪಲಾವ್ ಸಾಮಾನೇ ನಾವು ಡೈರೆಕ್ಟ್ ಹಾಕಬೇಕು, ಆವಾಗ ಚೆನ್ನಾಗಿರುತ್ತೆ. ಸಾಸಿವೆ ಹಾಗೆ ಇದಕ್ಕೂ ಕರ್ಬೇವಿನ ಸೊಪ್ಪು ಎಲ್ಲ ಏನೂ ಬೇಕಾಗಿಲ್ಲ. ಕರ್ಬೇವಿನ ಸೊಪ್ಪು ಆಲ್ರೆಡಿ ನಾವು ರುಬ್ಬಕ್ಕೆ ಹಾಕ್ಕೊಂಡಿರ್ತೀರಲ್ವ. ಸೊ ಇದನ್ನು ನೀಟಾಗಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿ ಆಗಿದ ತಕ್ಷಣ ನಾವು ಬಟಾಣಿನ ಹಾಕ್ಕೋಬೇಕು, ಯಾಕೆಂದರೆ ಅದು ಬಟಾಣಿ ಸ್ವಲ್ಪ ಆಯಿಲಲ್ಲೇ ಫ್ರೈ ಆಗಿಬಿಟ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ನಾವು ಬಟಾಣಿ ಆಲ್ರೆಡಿ ಅದಕ್ಕೆ ಮೊಳಕೆ ಬಂದುಬಿಟ್ಟಿತ್ತು, ತೊಗೊಂಡು ಬಂದು ಹಂಗೆ ಇಟ್ಟಿದ್ವಿ, ಅದಕ್ಕೋಸ್ಕರ ಹಂಗಾಯಿತು. ಆಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ರೆ ಈ ಈರುಳ್ಳಿ ಮತ್ತು ಬಟಾಣಿಗೆ ಸ್ವಲ್ಪ ಅದು ಹಿಡಿಯುತ್ತೆ, ಉಪ್ಪು ಹಿಡಿಯುತ್ತೆ. ಸೊ ಅದಾದಮೇಲೆ ಇದೆಲ್ಲ ಆದಮೇಲೆ ಟೊಮ್ಯಾಟೊನ ಹಾಕ್ಕೊಳ್ಳೋಣ. ಟೊಮ್ಯಾಟೊನ ಫ್ರೈ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಎಲ್ಲ ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು, ಸ್ವಲ್ಪ ಮೆತ್ತಗಾದರೆ ಚೆನ್ನಾಗಿರುತ್ತೆ. ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಅಂದಾಗ ಈ ಮೆಂತ್ಯ ಸೊಪ್ಪು ಏನು ನಾವು ಬಿಡಿಸ್ಕೊಂಡು ಹಚ್ಕೊಂಡಿರ್ತೀರಲ್ಲ ಅದನ್ನು ಇದಕ್ಕೆ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡೋಣ. ಫ್ರೈ ಮಾಡಿದಾಗ ಅದ್ರ ಹಸಿ ವಾಸನೆ ಹೋಗೋ ಥರ ನಾವು ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಎಲ್ಲ ಹೋಗ್ತಾಯಿದೆ. ಇದಕ್ಕೆ ನಾವು ರುಬ್ಕೊಂಡು ಏನು ಇಟ್ಕೊಂಡಿದ್ರೋ ಕೊಬ್ಬರಿ ಮತ್ತು ಕೊಬ್ಬರಿ ಎಲ್ಲ ಹಾಕಿ ಒಂದು ಪೇಸ್ಟ್ ಮಾಡ್ಕೊಂಡಿದ್ರಲ್ಲ, ಆ ಪೇಸ್ಟ್ನ ಇದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಅಷ್ಟೇ, ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ಸ್ವಲ್ಪ ನಾವು ಚೆನ್ನಾಗಿ ಅದರಲ್ಲೇ ಬಾಡಿಸ್ತಾ ಇರಬೇಕು. ಆವಾಗ ಅದು ಸ್ವಲ್ಪ ಹಸಿ ವಾಸನೆ ಹೋಗುತ್ತೆ. ಯಾಕೆಂದರೆ ನಾವೆಲ್ಲ ರುಬ್ಬೋದಕ್ಕೆ ಹಸಿ ಐಟಮೇ ಹಾಕ್ಕೊಂಡಿರ್ತೀರಲ್ವ, ಕೊತ್ತಂಬರಿ ಸೊಪ್ಪು ಇರಬಹುದು, ಹಾಗೆ ಪುದೀನ ಇರ್ಬೋದು ಎಲ್ಲನೂ. ಆಮೇಲೆ ಇದು ಇನ್ನೊಂಚೂರು ಫ್ರೈ ಆಗ್ತಾಯಿದೆ ಅಂದಾಗ ಸ್ವಲ್ಪ ನಾವು
ಉಪ್ಪನ್ನು ಇದಕ್ಕೂ ಹಾಕೋಬೇಕು. ಆವಾಗ ಅದೆಲ್ಲ ಪಲಾವ್ ಇದಕ್ಕೆ ಏನಂತಾರೆ ಮೆಂತ್ಯ ಬಾತ್ಗೆ ಏನೇನು ಹಾಕಿರ್ತೀರೋ ಆ ಇಂಗ್ರೀಡಿಯೆಂಟ್ಸ್ಗೆಲ್ಲ ಸೇರುತ್ತೆ. ಸೊ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಬಾಡಿಸ್ಕೊತಾ ಇದ್ದೀನಿ. ಇದೆಲ್ಲ ಆದಮೇಲೆ ಅಕ್ಕಿ ಏನು ತೊಳೆದಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ನಾನು 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ. ಇಲ್ಲಿ ನಾನು 1.5 ಗ್ಲಾಸ್ ಅಕ್ಕಿ ತೊಗೊಳೋದ್ರಿಂದ 3 ಗ್ಲಾಸ್ ನೀರನ್ನ ಹಾಕಿದ್ದೀನಿ. ಇದೆಲ್ಲ ನೀಟಾಗಿ 3 ಗ್ಲಾಸ್ ನೀರು ಹಾಕಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಉಪ್ಪು ಸಹ ಇದಕ್ಕೆ ಹಾಕ್ಬಿಟ್ಟು ಆಮೇಲೆ ಇದಕ್ಕೆ ನಾನು ಸ್ವಲ್ಪ ಕಸ್ತೂರಿ ಮೇಥಿನ ಮೇಲೆಗಡೆ ಹಾಕ್ತಾಯಿದ್ದೀನಿ. ಯಾಕೆ ಅಂದರೆ ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ, ಆಮೇಲೆ ಚೆನ್ನಾಗಿರುತ್ತೆ. ರೈಸ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇದನ್ನ ಎಲ್ಲ ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ಕುದಿ ಬರ್ತಿದೆ ಅಂದಾಗ ಇದನ್ನು ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 1 ವಿಸಿಲ್ ಕೂಗ್ಸಿದ್ರು ಸಾಕು. ಯಾಕೆಂದರೆ ಆಲ್ರೆಡಿ ಇದು ನಾವು ಮಾಡ್ತಾನೆ ಚೆನ್ನಾಗಿ ಇದಾಗೋಗಿರುತ್ತೆ. ಈಗ ನೋಡಿ ರೆಡಿ ಆಗಿದೆ. ಇದನ್ನ ನೀಟಾಗಿ ಕಲಿಸೋ ಮೆಥಡ್ ಇದೆ. ಒಂದು ಕಾರ್ನರಿಂದ ತೊಗೊಳ್ಬೇಕು. ಮಧ್ಯದಿಂದ ಎಲ್ಲ ನಾವು ಕೆದಕ್ಬಿಟ್ರೆ ಅದು ಮುದ್ದೆ ಆಗೋಗ್ಬಿಡುತ್ತೆ. ಉದ್ರಾಗಬೇಕು ಅಂದರೆ ಇದನ್ನು ನೀಟಾಗಿ ಕಲಿಸೋ ಒಂದು ಮೆಥಡ್ ಇದೆ. ಆ ಕಾರ್ನರಿಂದ ಹಿಂಗೆ ತೊಗೊಂಡು ಮಾಡಬೇಕು. ಹಾಗೆ ಮೆಂತ್ಯ ಬಾತ್ ರೆಡಿ ಆಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.